ಇನ್ನು ಅಂಜನ್ ಅವರೇ, ಸಾಕಷ್ಟು ನಮ್ಮ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ರಿ. ಅಂದರೆ ನಿಮ್ಮ ಬಿಡುವಿನ ವೇಳೆಯನ್ನು ನಮ್ಗೆ ಕೊಟ್ಟಿದ್ದೀರಾ. ಅಂದರೆ ನೀವು ಇವಾಗ ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ದೀರಾ. ಅದ್ರ ನಡುವೆ ದರ್ಶನ್ ಅವರಿಗೂ ಒಡನಾಟ ಇಟ್ಕೊಂಡು ಜಿಮ್ ಟ್ರೈನರ್ ಕೂಡ ಆಗಿದ್ರಿ. ಅದರ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಫ್ಯಾನ್ಸ್ ಯಾವ ಥರ ಇರಬೇಕು, ಏನೇನು ಮಾಡಬೇಕು, ಏನು ಮಾಡ್ಬೋದು ಅನ್ನೋ ವಿಚಾರಗಳು ಹಂಚ್ಕೊಂಡ್ರಿ. ಫೈನಲಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೂ ಮತ್ತು ದರ್ಶನ್ ಅವರ ಫ್ಯಾನ್ಸ್ಗೂ? ಸರ್, ದರ್ಶನ್ ಫ್ಯಾನ್ಸ್ ಅವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ಎಲ್ಲ ಶಾಂತವಾಗಿರಿ ಅಂತ ಹೇಳ್ತೀನಿ ಸರ್. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಂತ ಹೇಳಿದ್ಮೇಲೆ ಸೊ ಅಲ್ಲಿಂದ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ವೆಯ್ಟ್ ಮಾಡೋಣ ಸರ್. ನಾವು ಸುಮ್ಮನೆ ಕೂಗಾಡೋದು ಕಿರ್ಚಾಡೋದ್ರಿಂದ ಮತ್ತು ಇನ್ಸ್ಟಾಗ್ರಾಮು ರೀಲ್ಸ್ಗಳ ಮೇಲೆ ಲಾಯರ್ಗಳಿಗೇ ಬೈಯೋದು, ಜಡ್ಜ್ಗಳಿಗೆ ಬೈಯೋದು, ಪೊಲೀಸ್ ಅವ್ರಿಗೆ ಬೈಯೋದು, ಅದೆಲ್ಲ ಎಫೆಕ್ಟ್ ಎಲ್ಲಾಗುತ್ತೆ ಅಂದರೆ ದರ್ಶನ್ ಸರ್ಗೆ ಎಫೆಕ್ಟ್ ಆಗುತ್ತೆ ಅದರಿಂದ. ಮತ್ತು ಅವ್ರ ಮನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಈಗ. ಆ, ಮೀನಮ್ಮ ಅವರಾಗಲಿ, ದಿನಕರ್ ಸರ್ ಆಗಲಿ, ಈಗ ಮೇಡಮ್ ಆಗಲಿ, ಯಾರೂ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಸರ್. ಈಗ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬರಬೇಕು ಅನ್ನೋ ಇದರಲ್ಲಿ ಮೈಂಡ್ ಸೆಟ್ಟಲ್ಲಿ ಓಡಾಡ್ತಾ ಇದ್ದಾರೆ. ಪಾಪ ಏನಾಗುತ್ತೋ ಎತ್ತ ಅಂತ ಅಂದ್ಬಿಟ್ಟು ಅವ್ರ ಕಷ್ಟ ಅವ್ರಿಗೆ. ಇಲ್ಲಿ ಪಾಪ ಇವ್ರುಗಳು ಹೆಸರು ಮಾಡ್ಕೊಳ್ಳೋದಕ್ಕೆ, ವ್ಯೂಸ್ಗಳು ಹೋಗೋದಕ್ಕೆ ಆ ರೀತಿ ದಯವಿಟ್ಟು ಇನ್ನೊಬ್ರು ಫ್ಯಾಮ್ಲಿನ ಹೊಡೆದಾಕಕ್ಕೆ ಹೋಗ್ಬೇಡಿ ಸರ್. ಯಾಕಂದರೆ ಒಬ್ಬರು ಹೆಸರು ಮಾಡಿರೋವಂಥ ನಾಯಕ ನಟರು ಇತ್ತು ಅಂತ ಹೇಳಿದ್ರೆ 200-300 ಜನ ಅನ್ನ ತಿಂತಾರೆ ಸರ್ ಅವ್ರ ಹೆಸರು ಹೇಳ್ಕೊಂಡು. ದಯವಿಟ್ಟು ಶಾಂತವಾಗಿರಿ, ಒಳ್ಳೇದಾಗೇ ಆಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ನಿಮಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಫಿಲಮ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಾಕಷ್ಟು ಇದು ನಿಮ್ಗೆ ಆಪ್ಷನ್ ಕೂಡ ಸಿಗ್ಲಿ. ನೀವು ಕೂಡ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಅನ್ನೋದು ಕೂಡ ನಮ್ಮ ಆಸೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸರ್. ಮತ್ತೆ ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನಿವತ್ತು ಏನಕ್ಕೆ ಬಂದಿರೋದು ಅಂದರೆ ಸರ್, ನೋಡಿ ಲಾಸ್ಟ್ ಟೈಮ್ ನಾನು ಆಕ್ಸಿಡೆಂಟ್ ಆದಾಗ ನಾನು ಹೇಳಿದ್ದೆ ನಿಮಗೆ ಸರ್, ಅದೇ BGS ಅಲ್ಲೇ ನಾನು ಅಡ್ಮಿಟ್ ಆಗಿದ್ದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ದರ್ಶನ್ ಸರ್ ಅಡ್ಮಿಟ್ ಆಗಿದ್ರು, ನಾನು ಕೆಳಗಡೆ ಇದ್ದೆ ಅಂತ. ಅಂದರೆ ನನ್ನ ಒಳಗಡೆ ಏನೊಂದು ಫೀಲ್ ಆಗ್ತಾ ಇತ್ತು ಅಂದರೆ, ಕಷ್ಟದಲ್ಲಿ ನಾನು ಭಾಗಿಯಾಗಕ್ಕೆ ಇಲ್ಲ. ಯಾಕಂದ್ರೆ ನನಗೆ 2 ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ಲು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು, ಕಾಲೇ ಊದ್ಕೊಂಡ್ಬಿಟ್ಟಿತ್ತು. ಸ್ಟ್ರೆಚ್ಚರಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ಟೈಮಲ್ಲೇ ನಾನೇನು ಮಾಡೋಕ್ಕಾಗಲಿಲ್ಲ. ನೋಡಿ ಇವತ್ತು ಚೆನ್ನಾಗಿದ್ದೀನಿ. ಇವತ್ತು ನಾನು ದರ್ಶನ್ ಸರ್ ಪರವಾಗಿ ನಾನು ಧ್ವನಿ ಎತ್ತಿ ನಾನು ಮಾತಾಡಬೇಕು ಅಂತ ಹೇಳಿ ಆ್ಯಸ್ ಎ ಒಬ್ಬ ಹೀರೋ ಪಕ್ಕಕ್ಕೆ ಎತ್ತಿಟ್ಬಿಡಿ ಸರ್. ನಾನು 5 ಸಿನಿಮಾ ಮಾಡಿದ್ದೀನಿ, ಅದು ಬೇಡ. ಅದು ನಾನೊಬ್ಬ ಅಭಿಮಾನಿಯಾಗಿ ನಾನು ಬಂದಿರೋದು. ಸೊ ಅವ್ರಿಗೆ ನ್ಯಾಯ ಸಿಗಬೇಕು ಸರ್. ಅವ್ರಿಗೆ ನ್ಯಾಯ ಸಿಕ್ತು ಅಂತ ಹೇಳಿದ್ರೆ ಅಟ್ಲೀಸ್ಟು ನಮ್ಮ ಕನ್ನಡ ಚಿತ್ರರಂಗ ಉಳಿಯುತ್ತೆ, ಮತ್ತು ನಿರ್ಮಾಪಕರು ಉಳಿತಾರೆ, ಮತ್ತು ಟೆಕ್ನಿಷಿಯನ್ಸ್ಗಳು ಉಳಿತಾರೆ. ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಅದೊಂದೇ ನಾನು ಇದು ಮಾಡ್ಕೋತಾ ಇರೋದು ಸರ್. ಸರ್ ಇನ್ನು ಹೇಗೆ ಗೊತ್ತಾ ಸರ್, ದರ್ಶನ್ ಸರ್ ಥರ ಹೆಸರು ಮತ್ತೆ ಇನ್ನು ನೆಕ್ಸ್ಟ್ 7 ಜನ್ಮ ಎದ್ದು ಬಂದರೂ ಇನ್ನು ಮೊದಲೇ ಸಿನಿಮಾ ಫೀಲ್ಡ್ ಬಿದೋಗ್ತಾ ಇದೆ. ಮತ್ತೆ ಇನ್ನು ಹೀರೋ ಹುಟ್ಟಲ್ಲ ಸರ್ ಆ ಥರ. ಅಂದರೆ ಇವ್ರ ಪೀರಿಯಡೇ ಲಾಸ್ಟ್ ಆಗಿಬಿಡುತ್ತೆ ಸರ್. ನನಗೆ ಗೊತ್ತಿರೋಂಗೆ ಸಿನಿಮಾ ಫೀಲ್ಡ್ ಇಂಡಸ್ಟ್ರಿನೇ ಮುಗೀತು ಅಂತ ಮಾತಾಡ್ತಾ ಇದ್ದಾರಲ್ಲ, ಅದನ್ನು ಮತ್ತೆ ಎತ್ತಬೇಕು ಇಂಡಸ್ಟ್ರಿನ ಅಂತ ಹೇಳಿದ್ರೆ ಒಂದು 4-5 ಜನ ಏನು ಹೀರೋಗಳಿದ್ದಾರಲ್ಲ ಸರ್, ಅದರಲ್ಲಿ ಮುಖ್ಯವಾಗಿ ದರ್ಶನ್ ಸರ್ ನಿಂತ್ಕೊಂಡ್ರೆ ಮಾತ್ರ ಸಾಧ್ಯ ಸರ್. ಯಾಕಂದರೆ ಎಲ್ಲ ಹೀರೋಗಳು ಹೇಳ್ಬಿಟ್ಟಿದ್ದಾರೆ. ಈಗ ಗೂಗಲಲ್ಲಿ ಹುಡುಕಿದ್ರು ಅಭಿಮಾನಿಗಳಿಗೆ ಯಾರು ಜಾಸ್ತಿ ಇದ್ದಾರೆ ಸರ್? ಯಾರಿಗಿದ್ದಾರೆ ಜಾಸ್ತಿ ಫ್ಯಾನ್ಸ್ ಫಾಲೋಯಿಂಗು ಅಂದರೆ ದರ್ಶನ್ ಸರ್ಗಿದ್ದಾರೆ. ಇನ್ನು TRP ಅಂತ ಬಂತು ಅಂತ ಹೇಳಿದ್ರೆ ಹೆಸರು ಯಾರಿಗಿದೆ ಜಾಸ್ತಿ? ದರ್ಶನ್ ಸರ್ಗೇನೆ ಇದೆ. ಅಂದರೆ ಇಂಥವ್ರನ್ನ ನಾವು ಉಳಿಸ್ಕೋತು ಅಂತ ಹೇಳಿದ್ರೆ ಒಂದು ಚಿತ್ರರಂಗನೂ ಉಳಿಯುತ್ತೆ, ಎಲ್ಲರೂ ಸಂತೋಷವಾಗಿರ್ಬೋದು ಸರ್. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಅಭಿಮಾನಿಗಳು ಶಾಂತರೂಪವಾಗಿ ಇರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್. ನಾನು ಆ್ಯಸ್ ಎ ಹೀರೋ ಆಗಿ ಅಲ್ಲ, ಒಬ್ಬ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಗಲಾಟೆ ಮಾಡಿಕೊಂಡು ಅವ್ರ ಫ್ಯಾನ್ಗೆ ಇವ್ರ ಫ್ಯಾನ್ಗೆ ದಯವಿಟ್ಟು ಕಿತ್ತಾಡಕ್ಕೆ ಹೋಗ್ಬೇಡಿ. ನಾವೆಲ್ಲ ಒಂದೇ. ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇವತ್ತು ಉಳಿಸಿ ನೀವೇ ಬೆಳೆಸಬೇಕು. ಹೇಗೆ ಆಲ್ರೆಡಿ ಥಿಯೇಟ್ರು ಮುಚ್ಚೋಗ್ತಾ ಇದೆ, ಮಾಲ್ಗಳು ಓಪನ್ ಆಗ್ತಾ ಇದೆ. ಎಲ್ಲೋ ಔಟ್ ಆಫ್ ಕಂಟ್ರಿ ದೇಶದಿಂದ ಎಲ್ಲ ಬಂದು ಜಾಗ ತಗೊಂಡು ಇಲ್ಲಿ ಮಾಲ್ಗಳನ್ನ ಕಟ್ತಾ ಇದ್ದಾರೆ. ಇನ್ನು ಸ್ಟಾರ್ ಕಟ್ಟೋದು, ಹಾಲಿನ ಅಭಿಷೇಕ, ಇನ್ನು ಚಿಲ್ಲರೆ ಕಾಸುಗಳು ಎತ್ಕೊಂಡು ಆ ದುಡ್ಡುಗಳು ಹೀರೋ ಇಂಟ್ರಡಕ್ಷನ್ ಒಂದಾಗಿ ಎಸಿತಾ ಇದ್ರಲ್ಲ, ಅದೆಲ್ಲ ನಾವು ನೋಡೋದೇ ಮರ್ತು ಬಿಟ್ಟಿದ್ದೀವಿ ಸರ್. ಈಗ ಮುಂದಿನ ಬರೋರಿಗೆ ನೆಕ್ಸ್ಟ್ ಥಿಯೇಟ್ರ್ ಅದು ಎಲ್ಲಿದೆ? ಟೆಂಟು ಅಂತ ಇತ್ತು. ಟೆಂಟ್ ಹೆಂಗಿದೆ ಅದು ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನಾದರೂ ಉಳಿಸ್ಕೊಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಶಾಂತಿಯಿಂದ ಇರಿ, ಶಾಂತಿಯಿಂದ ಇರಿ ಅಷ್ಟೇ. ಅಭಿಮಾನಿಗಳಿಗೆ ಆಗಿರ್ಬೋದು, ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು, ಸಂದೇಶವನ್ನು ಕೂಡ ಕೊಟ್ಟಿದ್ದೀರಾ. ಅದೇ ಥರ ಇರಲಿ. ದರ್ಶನ್ ಅವರು ಆದಷ್ಟು ಆ ಪ್ರಕರಣದಿಂದ ಬೇಗ ವಿಮುಕ್ತಿಯಾಗಿ ಹೊರಗೆ ಬರಲಿ ಅನ್ನೋದು ಕೂಡ ನಮ್ಮದು ಆಸೆ ಆಗಿರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.